ನಮಸ್ತೆ ಎಲ್ಲ ಕರ್ನಾಟಕ ಸಮಸ್ತ ಜನತೆಗೆ. ವಿಷಯ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಆಗಿರುವ ಅನ್ಯಾಯದ ಬಗ್ಗೆ. ನಾವು ಸುಮಾರು ಬಹಳ ದಿವಸದಿಂದ ನಾವು ಗಮನಕ್ಕೆ ಎಲ್ಲಾ ಜನತೆಗೂ ಬಂದಿದೆ BZ ಜಮೀರ್ ಅಹಮದ್ ಸಾಹೇಬರಿಗೆ ಎಷ್ಟು ಅನ್ಯಾಯವನ್ನು ಆಗ್ತಾ ಇದೆ ಅಂತ. ನಾವು ಅವರ ಮಾಡಿದ ಒಳ್ಳೆ ಕೆಲ್ಸದ ಬಗ್ಗೆ ಏನು ಹೇಳಿದ್ರೆ ಬಹಳ ಹೇಳ್ಬಹುದು, ಸಮಯ ಬಹಳ ಬೇಕಾಗತ್ತೆ, ಬಹಳ ಸಮಯ ತಗೊಳತ್ತೆ. ನಾವು ಅದ್ರ ಬಗ್ಗೆ ವಿಚಾರ ಬಹಳ ಜನ ಹೇಳಿದ್ದಾರೆ. ಅವರು ಪುಣ್ಯದ ಕೆಲ್ಸ ಅವ್ರು ಮಾಡಿರೋದು ಜನಕ್ಕೆ, ಬಡವ್ರಿಗೆ, ಮದ್ವೆಗಳಿಗೆ, ಕಾರ್ಯಗಳು ಏನೇನ್ ಎಷ್ಟು ಜನಕ್ಕೆ ಬಡವ್ರ ಮಕ್ಳಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಬಹಳ ಜನ ಇವತ್ತವ್ರಿಗೆಲ್ಲ ಹೇಳಿದ್ದಾರೆ. ಬಟ್ ಈಗ ನಾವು ಮಾತಾಡ್ತಾ ಇರೋದ್ ವಿಚಾರ, ಅವರು ಒಂದು ಆಡಿಯೋ ಬಗ್ಗೆ ಬಂತು ಅಂತ ಹೇಳಿ ಹೈಕಮಾಂಡ್ ತಗೊಂಡಿರೋದ ತೀರ್ಮಾನದ ಬಗ್ಗೆ ನಾವು ಮಾತಾಡಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಈಗ ಕರ್ನಾಟಕದಲ್ಲಿ ಬಹಳ ಮೀಡಿಯಾದಲ್ಲಿ ಬಹಳ ಸಲಿ ಬಂದಿದೆ. ಹೈಕಮಾಂಡ್ ಸುರ್ಜೇವಾಲಾ ಅವರೇ ಎಷ್ಟೋ ಸಲಿ ದುಡ್ಡು ತಗೊಂಡು ಸೀಟ್ಗಳು ಹಂಚಿದ್ದಾರೆ ಅಂತ ಹೇಳಿ ಮೀಡಿಯಾದವರೇ ಖುದ್ದಾಗಿ ಹೇಳಿರೋದು ನಾವು ಕಿವಿಯಿಂದ ಕೇಳಿದೀವಿ, ಬಹಳ ಜನನು ನೋಡಿದ್ದಾರೆ. ಅಂತದಲ್ಲಿ ರಾಹುಲ್ ಗಾಂಧಿ ಅವರು ಅವ್ರಿಗೆ ನೋಡಿ ಯೋಚನೆ ಮಾಡಿ ಪರಿಶೀಲಿಸಿ ತೀರ್ಮಾನವನ್ನು ತಗೊಳ್ಬೇಕಾಗತ್ತೆ. ಯಾರು ಇಲ್ಲಿ ತಪ್ಪು ಮಾಡ್ದಲೆ ಯಾರು ಸಾಚಾರ ಯಾರು ಇಲ್ಲ. ಇಲ್ಲಿ ತಪ್ಪು ಏನೋ ಆಗಿರತ್ತೆ ಯಾರ ಕಡೆಯಿಂದನೋ, ಆದ್ರೆ ಅದು ಅವ್ರದ್ದು ತಪ್ಪು ಇಲ್ದಿದ್ರು ತಪ್ಪು ಆಗಿದೆ ಅಂತ ತೋರಿಸಿ ಬಹಳ ಜನ ಅವ್ರಿಗೆ ಒಂದು ತಂತ್ರಾಗಿ ಮಾಡಿ ಅವ್ರಿಗೆ ಒಂದು ತಪ್ಪದ ಸ್ಥಾನದಲ್ಲಿ ನಿಲ್ಸ್ಬೇಕು ಅಂತ ಬಹಳ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಬೆಳೆದ್ ಬಿಟ್ಟಿದ್ದಾರೆ. ನೆಕ್ಸ್ಟ್ CM ಆಗದ್ ವ್ಯಕ್ತಿ ಅವರು, ಸಾಮಾನ್ಯ ವ್ಯಕ್ತಿ ಅಲ್ಲ. ನಾವು ಕಂಡಂಗೆ ಸಾವಿರಾರು ಜನಕ್ಕೆ ಹಜ್ ಯಾತ್ರೆಗಾಗ್ಲಿ, ಉಮ್ರಾ ಯಾತ್ರೆಗಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ದಲಿತ ದೀನ ಬಂಧುರಾಗ್ಲಿ, ಎಲ್ಲಾರ್ಗೂ ಅನುಕೂಲ ಮಾಡ್ಕೊಟ್ಟಿರೋ ವ್ಯಕ್ತಿ, ಎಲ್ಲಾರ್ಗೂ ಒಳ್ಳೆ ಸ್ಪಾಟ್ ಅಲ್ಲೇ ತೀರ್ಮಾನ ಮಾಡೋರ್ ವ್ಯಕ್ತಿ, ಸ್ಪಾಟ್ ಅಲ್ಲೇ ಕ್ಯಾಶ್ ಕೊಡೋರ್ ವ್ಯಕ್ತಿ. ಅಂತ ವ್ಯಕ್ತಿಗೆ ಯಾರು ಕಳ್ಕೊಳಕ್ಕೆ ತಯಾರಿಲ್ಲ. ಅವರು ಒಂದ್ ಚಾಪ್ ಕೂರ್ಸ್ಬಿಟ್ಟಿದ್ದಾರೆ. ಆ ವ್ಯಕ್ತಿಗೆ ಕಳಂಕ ತಂದಿ ಅವ್ರಿಗೆ ಮೂಲೆಯಲ್ಲಿ ಕೂರ್ಸ್ಬೇಕು ಅಂತ ಬೇಗ ಸಂಚಿನ ರೂಪದಲ್ಲಿ ಮಾಡ್ಕೊಂಡು ಅವ್ರಿಗೆ ಮೂಲೆ ಗುಂಪು ಮಾಡಕ್ಕೋಸ್ಕರ ಮೇಲಿಂದ ಹಿಡಿದು ಕೆಳಗಡೆವರೆಗೂ ಜನ ಪ್ರಯತ್ನ ಮಾಡಿ ಅವ್ರಿಗೆ ಒಂದು ಹೆಸರು ಕೆಡ್ಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅದು ಆಗಕ್ಕೆ ಯಾವ ಕಾರಣದಲ್ಲೂ ನಾವು ಯಾರು ಬಿಟ್ಕೊಡಲ್ಲ. ಬೇಕಾದ್ರೆ ನಾವು ಎಷ್ಟಾದ್ರೂ ಬಲಿದಾನ ನಮ್ದು ಆಗ್ಲಿ, ಎಷ್ಟಾದ್ರೂ ನಮ್ದು ಕಷ್ಟ ಆಗ್ಲಿ, ನಾವು ಅವ್ರಿಗೋಸ್ಕರ ನಾವು ದುಡಿತೀವಿ. ಅವ್ರು ಏನಾದ್ರೂ ಅವ್ರದ್ದು ಒಂದು ಹುಕುಮ್, ಅದ್ರ ಮೇಲೆ ನಾವ್ ಏನ್ ಬೇಕಾದ್ರೂ ನಾವು ಮಾಡ್ತೀವಿ. ಇನ್ನೊಂದು ನಾವ್ ಏನ್ ನಿಮ್ಮ ಹತ್ರ ಎಲ್ಲಾ ಜನತದ ಮುಂದೆ ನಾವ್ ಏನ್ ಹೇಳ್ಬೇಕು ಅಂತ ಮನವಿ ಅಂದ್ರೆ, ಎಲ್ಲಾ ನೋಡಿ ಒಳ್ಳೆ ವ್ಯಕ್ತಿಗೆ ಮೋಸ ಕೊಡಕ್ ಹೋಗ್ಬೇಡಿ ಅಂತ ನಾವು ಎಲ್ಲಾ ನಿಮ್ಮ ಹತ್ರ ಮನವಿಯನ್ನು ಮಾಡ್ಕೊಂಡು ಜನತೆಗೆ. ಮತ್ತೆ ಶಾಮನೂರ್ ಶಿವಶಂಕರಪ್ಪ ಅವರು ಆ ಟೈಮಲ್ಲಿ ಆ BJPಗೆ ವೋಟ್ ಹಾಕಿ ಅಂತಾನು ಬಹಳ ಮೀಡಿಯಾದಲ್ಲೂ ಬಹಳ ಮಾಧ್ಯಮದಲ್ಲೂ ಪೇಪರ್ ಅಲ್ಲಿ ಎಲ್ಲಾ ಬಂದಿದೆ. ಬಟ್ ಆದ್ರೂ ಹೈಕಮಾಂಡ್ ಅವ್ರ ಮೇಲೆ ಕ್ರಮ ತಗೊಳಲ್ಲ. ಯಾಕೆ ತಗೊಳಲ್ಲ ಕ್ರಮ? ಅವರು ಉತ್ತಮವಾದ ಒಂದು ಜಾತಿಯಲ್ಲಿದ್ದಾರೆ, ಇವರು ಅಲ್ಪಸಂಖ್ಯಾತರು, ಮುಸ್ಲಿಮ್ಸ್ ಅಂತ ಹೇಳಿ ಇವ್ರ ಮೇಲೆ ಬರೀ ಯಾವ್ದೋ ಒಂದು ಆಡಿಯೋ ಬಗ್ಗೆ ಟಾರ್ಗೆಟ್ ಮಾಡಿ ತುಳಿಬೇಕು ಅಂತ ಮಾಡಿದ್ರೆ ನಾವು ಮುಸ್ಲಿಮ್ಸ್ ಮೈನಾರಿಟೀಸ್ ಎಲ್ಲಿ ಹೋಗ್ಬೇಕು ಸ್ವಾಮಿ? ಈಗ ಮುಸ್ಲಿಮ್ಸ್ ಅಲ್ಲಿ ನಾವು ನೋಡ್ದಂಗೆ ಜಾಫರ್ ಶರೀಫ್ ಸಾಹೇಬ್ರಿಗೂ ದುಡಿದ್ರು. ಜಾಫರ್ ಶರೀಫ್ ಸಾಹೇಬ್ರು ಎಂತ ಲೀಡ್ರು, ಅವ್ರಿಗೂ ಮಾಡಿದ್ರು. ರೋಷನ್ ಬೇಗ್ ಅವ್ರಿಗೂ ಮಾಡಿದ್ರು. ಈಗ ಜಮೀರ್ ಅಹಮದ್ ಅವ್ರಿಗೂ ಮಾಡಿದ್ರೆ ನಾವು ಅಲ್ಪಸಂಖ್ಯಾತರು ಯಾರ ಹತ್ರ ಕೇಳ್ಬೇಕು? ಯಾರ ಹತ್ರ ಹೋಗ್ಬೇಕು ನಾವು? ನಮ್ ಲೀಡರ್ ಅಂತ ಯಾರಿದ್ದಾರೆ ಸ್ವಾಮಿ? ಲೀಡರ್ ನಮ್ದು. ಈಗ ನೀವು ಎಲ್ಲ ತೀರ್ಮಾನ ತಗೊಂಡ್ರೆ ವೋಟ್ ತಗೊಂಡದ್ ನಮ್ದು, ತೀರ್ಮಾನ ನಿಂದ ನ್ಯಾಯನ ಇದು? ಎಚ್ಚರವಾಗಿ ನೀವು ಕೆಲಸ ಮಾಡ್ಬೇಕಾಗತ್ತೆ. ಮುಂದಿನ ಬರುವ MLA ಎಲೆಕ್ಷನ್ 28ನೇ ಇಸ್ವಿನಲ್ಲಿ
ಬಹಳ ಜನ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಹಳ ಹೈಕಮಾಂಡ್ ಬಹಳ ಎಚ್ಚರವಾಗಿ ಹೆಜ್ಜೆ ಇಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ನಾವು ಹೇಳ್ದಂಗೆ ಇಷ್ಟೊಂದು ದಿವಸದಿಂದ ಈ ಜಮೀರ್ ಅಹಮದ್ ಸಾಹೇಬ್ರದ್ದು ಬಗ್ಗೆ ವಿಡಿಯೋ ಇದು ಪ್ರೊಟೆಸ್ಟ್ ಮಾಡ್ತಾ ಇರೋದು ಪ್ರತಿ ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ, ಪ್ರತಿ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಾ ಜನತೆ ಎಲ್ಲಾ ಕ್ಯಾಸ್ಟ್ನವ್ರು ಎಲ್ಲ ಸೇರಿ ಎಲ್ಲಾ ಸಮಾಜದವ್ರು ಮಾಡ್ತಾ ಇದ್ದಾರೆ. ಬರೀ ಆ ಸಮಾಜ ಈ ಸಮಾಜ ಅಂತ ಅಲ್ಲ, ಇದರಲ್ಲಿ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಾ ಇರೋದು ಕಾಂಗ್ರೆಸ್ದು, ಪಾಪ್ಯುಲಾರಿಟಿ ಕಮ್ಮಿ ಆಗ್ತಾ ಇರೋದು ರಾಹುಲ್ ಗಾಂಧಿದು. ಇದು ಎಫೆಕ್ಟ್ ರಾಹುಲ್ ಗಾಂಧಿಗಾಗತ್ತೆ, ಪಾಪ್ಯುಲಾರಿಟಿ ಕಮ್ಮಿ ಆಗತ್ತೆ. ಈಗ ಒಬ್ಬ ಮಾತಾಡಿದ್ರೆ ಒಬ್ಬಂದು ಮಾತು ಸಾವಿರಾರು ಜನ ಕೇಳ್ತಾರೆ, ಸಾವಿರಾರು ಲಕ್ಷಾನ್ ಜನ ಮಾತಾಡ್ತಾ ಇದ್ದಾರೆ, ಕೋಟಿಯನ್ ಜನ ಕೇಳ್ತಾ ಇದ್ದಾರೆ. ಪಾಪ್ಯುಲಾರಿಟಿ ಬಹಳ ಕಮ್ಮಿ ಆಗ್ತಾ ಇದೆ. ದಯವಿಟ್ಟು ನಾವು ಎಲ್ಲಾ ಮನವಿ ಮಾಡ್ಕೊಂತ ಇದೀವಿ, ಪಾಪ್ಯುಲಾರಿಟಿ ಕಮ್ಮಿ ಮಾಡ್ಕೊಂಡ್ಬೇಡ್ರಿ. ಅದೇನಿದೆ ಅವ್ರಿಗೆ ಸ್ಥಾಯಿ ಸ್ಥಾನ ಮಾಡಕ್ ಕೊಟ್ಟಿ. ಇನ್ನೊಂದು ವಿಚಾರ ವಾಸ್ತವವನ್ನು ಹೇಳ್ಬೇಕು ಅಂದ್ರೆ, ಹೋದ ಸಲಿ MP ಎಲೆಕ್ಷನ್ ನಡೆದಾಗ ಹೈಕಮಾಂಡ್ ಅವರು ಗಮನಿಸಿದ್ರು ಗೊತ್ತಿಲ್ಲ, ಕ್ರಾಸ್ ವೋಟಿಂಗ್ ಎಷ್ಟು ಮಾಡಿದ್ದಾರೆ ಲೀಡರ್ಗಳು, ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಾ? ಎಷ್ಟು ಲೀಡರ್ಗಳು ಕಾಂಗ್ರೆಸ್ ನಲ್ಲಿ ಇದ್ದಿ ಕಾಂಗ್ರೆಸ್ ಇಂದ ಲಾಭ ತಗೊಂಡು ಬಿಜೆಪಿಗೆ ವೋಟ್ ಹಾಕಿದ್ದಾರೆ, ಅವ್ರ ಮೇಲೆ ಯಾಕೆ ನೀವು ಕ್ರಮ ತಗೊಂಡಿಲ್ಲ? ಅದಕ್ಕೆಲ್ಲ ಉತ್ತರ ಬರುವ ದಿನದಲ್ಲಿ ಹೈಕಮಾಂಡ್ ಉತ್ತರ ಕೊಡ್ಬೇಕಾಗತ್ತೆ. ಅಲ್ಪಸಂಖ್ಯಾತರಿಗೆ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಅದಲ್ಲ, ಎಲ್ಲಾರು ನಿಯತ್ತಿಂದ ಕೆಲಸ ಮಾಡಿದ್ರೆ ಪಕ್ಷ ಎಲ್ಲೋ ಹೋಗುತ್ತೆ. ಬಟ್ ಪಕ್ಷದಲ್ಲೇ ಬಹಳ ಜನ ಪಕ್ಷಕ್ಕೆ ದ್ರೋಹ ಕೆಲಸ ಮಾಡೋರ್ಗೆ ಬಿಟ್ಟು ಪಕ್ಷಕ್ಕೆ ಉದ್ಧಾರ ಮಾಡೋರ್ಗೆ ನೀವು ಇಷ್ಟೊಂದು ತೊಂದರೆ ಕೊಟ್ರೆ, ಇಷ್ಟೊಂದು ಶಿಕ್ಷೆ ಕೊಟ್ರೆ ಅವ್ರದ್ದು ಮನಸ್ಸು ಸ್ಥಿತಿ ಏನಾಗ್ಬೇಕು? BZ ಜಮೀರ್ ಅಹಮದ್ ಸಾಹೇಬ್ರದ್ದು ಅದು ನೀವು ಯೋಚನೆ ಮಾಡ್ತಾ ಇದ್ದೀರಾ? ಇವರು ಮನೆಯಲ್ಲಿ ಒಂದೊಂದ್ ತಿಂಗಳದು ಬಟ್ಟೆ ಹಾಕೊಂಡವ್ರು ಯಾವ್ದಾದ್ರು ಮೀಟಿಂಗ್ ಯಾವ್ದಾದ್ರು ನೀವು ಆದೇಶ ಕೊಟ್ಟರು ಹೈಕಮಾಂಡ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ. ಅವ್ರದ್ದು ಆರೋಗ್ಯ ಕೆಡಿಸ್ಕೊಂಡವ್ರು ಕೆಲಸ ಮಾಡಿದ್ದಾರೆ. ಅವರು ಲೈಫ್ ಎಷ್ಟು ಲೈಫ್ ಅವ್ರದ್ದು ಪಾರ್ಟಿಗೋಸ್ಕರ ಕೊಟ್ಟಿದ್ದಾರೆ. ಆ ಬೆಲೆ ನೀವು ಕಟ್ಟಕ್ಕಾಗತ್ತಾ? ಎಷ್ಟು ಸಂಘಟನೆ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ಜ್ಞಾಪನ ಇರಬಹುದು, ದಾವಣಗೆರೆಯಲ್ಲಿ ಮಾಜಿ CM ಸಿದ್ದರಾಮಯ್ಯ ಸಾಹೇಬ್ರದು ಬರ್ತ್ಡೇ ಆಚರಿಸುವಾಗ ಎಷ್ಟು ಕಷ್ಟಪಟ್ಟು ಜನಕ್ಕೆ ಸೇರಿಸಿದ್ರು. ಆ ಸಿದ್ದರಾಮಯ್ಯ ಸಾಹೇಬ್ರು ಆ ಘಟನೆ ಆ ದಿವಸ ಜ್ಞಾಪನ ಮಾಡಬೇಕು ಅಂತ ನಾವು ಅವ್ರಿಗೂ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲಾರ ಕಡೆಯಿಂದ ಇದು ತಪ್ಪು ಆಗ್ಬಿಡತ್ತೆ ಒಂದ್ಸಲಿ. ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ಲಾಸ್ಟ್ ಅಲ್ಲಿ ಇಳುವಾಗ ಒಂದ್ ದಿವಸ ಮುಂಚೆ ಎಲ್ಲಾ ಕುರುಬ ಸಮಾಜದಕ್ಕೆ ಹಣವನ್ನು ಕೊಟ್ಟು ಎಲ್ಲ ಅವರು ಇಳಿದ್ರು. ಬಟ್ ಆದ್ರೂ ಅಲ್ಪಸಂಖ್ಯಾತರಿಗೆ ಯಾರು ಅಷ್ಟೊಂದು ಒಂದು ಹಣ ಬಿಡುಗಡೆ ಯಾರು ಮಾಡಿಲ್ಲ. ಬಟ್ ಆ ವಿಚಾರವನ್ನು ಯಾವ ಆ ವ್ಯಕ್ತಿನೂ ರೈಸ್ ಮಾಡಿಲ್ಲ. ಅದು ಸಿದ್ದರಾಮಯ್ಯ ಸಾಹೇಬರು ಇರೋದ್ ಗೌರವ ಮೇಲೆ ಯಾವ ವ್ಯಕ್ತಿನೂ ಆ ವಿಚಾರವನ್ನು ಕೇಳಿಲ್ಲ. ಅದು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲಾ ಆಚಾರ ವಿಚಾರಗಳು ಹೈಕಮಾಂಡ್ ಎಲ್ಲ ಗಮನದಲ್ಲಿ ಇಟ್ಕೊಂಡು BZ ಜಮೀರ್ ಸಾಹೇಬರಿಗೆ ಅನ್ಯಾಯ ಆಗ್ದಂಗೆ ನೋಡ್ಕೊಂಡ್ರೆ ನೆಕ್ಸ್ಟ್ ಅಲ್ಪಸಂಖ್ಯಾತರಾಗ್ಲಿ, ದಲಿತರು ದಿನದ್ರಾಗ್ಲಿ, ಎಲ್ಲ ಅಹಿಂದ ವರ್ಗದವರಾಗ್ಲಿ ನೆಕ್ಸ್ಟ್ ಕಾಂಗ್ರೆಸ್ಸಿಗೆ ವೋಟ್ ಹಾಕೋಕ್ಕೆ ಮುಂದೆ ಬರ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಬರುವ ದಿನದಲ್ಲಿ ನೀವು ಕಾಂಗ್ರೆಸ್ ಇಂದ ಪಾಪ್ಯುಲಾರಿಟಿ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಜಿಲ್ಲೆದಲ್ಲಿ ಕಳ್ಕೊಂತೀರಾ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರ. ಈ ಮುಖಾಂತರ ನಾನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ.